ಸೊ ಇವಾಗ ನಾನು ನಾಕೋದಲ್ಲಿದ್ದೀನಿ. ಫುಲ್ ಐಸ್ ಆಗಿಬಿಟ್ಟಿದೆ, ನೀರೆಲ್ಲ ಫುಲ್ ಐಸ್ ಆಗಿಬಿಟ್ಟಿದೆ. ಸೊ ನಮಗೆ ನೀರು ಬೇಕು ಅಂದರೆ ಬೆಳಗಿನ ಜಾವ ಹೀಟರ್ ಇಟ್ಟಿದ್ದಾರೆ, ಆನ್ ಮಾಡಬೇಕು. ಸೊ ಇವಾಗ ನನಗೆ ಸ್ವಲ್ಪ ನೀರು ಸಿಗುತ್ತೆ. ಇಲ್ಲೇನಂದರೆ ಅನ್ನ ಮಾಡಿ ಇಟ್ಟಿರ್ತೀನ, ತರಕಾರಿ ಹಚ್ಚಿ ಫ್ರೈ ಮಾಡೋಷ್ಟರಲ್ಲಿ ಅನ್ನ ತಣ್ಣಗಾಗ್ಬಿಟ್ಟಿರುತ್ತೆ. ನೋಡಿ, ಹಿಮಾಚಲ್ಗೆ ಎಂಟ್ರಿ ಆದಮೇಲೆ ಗಾಯ ಒಣಗಿದ್ದೆಲ್ಲ ಕಿತ್ಕೊಂಡ್ಬರ್ತಾ ಐತೆ. पैसा कुछ नहीं है. ಇದರಿಂದ ಕೆಳಗೆ ಡ್ರೈವ್ ಮಾಡಿದ್ದು ಬೇರೆ, ಇದರಿಂದ ಮೇಲೆ ಡ್ರೈವಿಂಗ್ ಮಾಡೋದು ಬೇರೆ. ಕರ್ನಾಟಕ ಗಾಡಿ ಐತೆ KA53. ಮಾತಾಡ್ಸೋಣ, ಯಾರಾದರೂ ಇದ್ದಾರಾ ಅಂತ. ಹಾಯ್, ನಿಮ್ದಾ ಗಾಡಿ? ಅದು ಕರ್ನಾಟಕದವರಾ? ಅದೇ ಗಾಡಿ ನಂಬರ್ ಪ್ಲೇಟ್ ನೋಡಿ ಬಂದೆ ನಾನು. ಹಾಂ, ಹಾಯ್ ಸರ್, ರೋಹಿತ್ ಅಂತ. ನಾನು ಇವಾಗ ಚಿಟ್ಕೂಲಿಂದ ಬರ್ತಾ ಇದ್ದೀನಿ. ಇವಾಗ ಹೋಗ್ತಾ ಇದ್ದೀನಿ. ಇಲ್ಲ ಇಲ್ಲ ಸರ್, ಇವಾಗ ನಾಕೋದಲ್ಲಿ ಸ್ಟೇ ಆಗ್ತೀನಿ. ನಾಕೋದಲ್ಲ? ಓಕೆ. ಇವತ್ತು ನಿಯರ್ ಅಬೌಟ್ ನಾವು ನೋಡಿದ್ದು ಮೋರ್ ದೆನ್ 150 ವೆಹಿಕಲ್ಸ್ ಹೋಗಿದ್ದಾರೆ ಕಾಜಾಗೆ. ಮೋರ್ ದೆನ್ 150 ವೆಹಿಕಲ್ಸ್. ಮತ್ತು ಸ್ಟೇಯಿಂಗಿಗೆ ಕಷ್ಟ ಆಗ್ಬೋದಾ? ಸ್ಟೇಯಿಂಗಿಗೆ ಕಷ್ಟ ಆಗ್ಬೋದು. ನಾನು ಬೇಕಾಗಿದ್ದ ನಂಬರ್ ಕೊಡ್ತೀನಿ, 2-3 ಜನದ್ದು ನಂಬರ್ ತೊಗೊಂಡು ಹೋಗಿ. ಸರಿ ಸರ್. ನಿಮ್ಮದು ಯಾವ ಊರು ಸರ್ ಕರ್ನಾಟಕದಲ್ಲಿ? ನಂದು ದಾಂಡೇಲಿ. ಓ ಹೌದಾ, ನೀವು ದಾಂಡೇಲಿಯಿಂದ ಬಂದಿದ್ದೀರಾ? ಇದರಲ್ಲೇ? ಸೂಪರ್. ಎಷ್ಟು ದಿನ ಆಯ್ತು ಸರ್? ಇವತ್ತು 12 ದಿವಸ ಆಗ್ಲಿಕ್ಕೆ ಬಂತಿದ್ದೆ. ಹಾಂ ಹಾಂ ಹಾಂ, ನಾನು ಪ್ರಯಾಗ್ರಾಜ್ ಹೋಗಿ ಅಲ್ಲಿಂದ ಬಂದೆ. ನಮ್ಮೆಲ್ಲ ನಮ್ಮದು ಗ್ರೂಪ್ ನೀವು ನೋಡಿರ್ಬೋದು, ಬರ್ತಾ ಹೈಲೆಕ್ಸ್ ಟೀಮ್ ಹೋಗ್ತಲ್ಲ ಈಗ. ಹೌದಾ, ನೋಡಲಿಲ್ಲ ನಾನು. 50-60 ವೆಹಿಕಲ್ಸ್. ಅಂದರೆ ನಾನು ಇವಾಗ ಚಿಟ್ಕೂಲಿಂದ ಈ ರೋಡಿಗೆ ಎಂಟ್ರಿ ಆದೆ. ಅಂದರೆ ಅವನು ಚಿಟ್ಕೂಲಿಂದ ಬಂದ್ರ ನೀವು? ಹಾಂ, ಇಲ್ಲ, ಅವ್ರೀಗ ಇಲ್ಲಿ ಹೋದ್ರು. ರಾಂಪುರ್. ಹಾಂ, ಓಕೆ. ಹೆಂಗೆ ಬಂದ್ರಿ ನೀವು? ನಾ ಬೈಕಲ್ಲಿ ಬಂದಿದ್ದೀನಿ. ಹಾಂ. एक मेरे जानने वाले हमें यहाँ रास्ते पे मिले, तो काजा आ रहे हैं टुमारो. उनके लिए एक रूम चाहिए कल, आज नहीं कल के लिए. कहीं तो करवा दो यार, आ रहे हैं ना इतनी उम्मीद से. गिरेगी तो नहीं ना वहाँ से? मैंने नंबर दिया है, आप कल मिल लेंगे आपसे, ठीक है? चलो थैंक यू. ಓಕೆ ಸರ್, ಥ್ಯಾಂಕ್ ಯು ಸರ್. ನಾವು ನೋಡಿದ್ದು ಬೆಳಗಿಂದ ಎಷ್ಟು ಗಾಡಿ ಬಂದಾವ ಏನೋ ಐಡಿಯಾ ಇಲ್ಲ. ಹಾಂ, ಓಕೆ. ಇದರಿಂದ ಕೆಳಗೆ ಡ್ರೈವ್ ಮಾಡಿದ್ದು ಬೇರೆ, ಇದರಿಂದ ಮೇಲೆ ಡ್ರೈವಿಂಗ್ ಮಾಡೋದು ಬೇರೆ. ನಿಮ್ಗೆ ಎಲ್ಲಾದರೂ ರೋಡಲ್ಲಿ ಸ್ನೋ ಸಿಗ್ತಾ? ಐಸು ಇಲ್ಲ. ನಾಲ್ಕೋಗೆ ಇನ್ನೂ 26 ಕಿಲೋಮೀಟ್ರ್ ಇದೆ. ಇಲ್ಲಿಂದ ಫುಲ್ಲು ರೆಡ್ ತೋರಿಸ್ತಿದೆ ನೋಡಿ, ಫುಲ್ ರೆಡ್ ತೋರಿಸ್ತಾ ಇದೆ. ಏನಕ್ಕೆ ಅಂತ ಗೊತ್ತಿಲ್ಲ. ರೋಡ್ ಚೆನ್ನಾಗೈತಪ್ಪ, ರೆಡ್ ಏನಕ್ಕೆ ತೋರಿಸ್ತಿದೆ ಗೊತ್ತಾಗಲಿಲ್ಲ ನನಗೆ. ಏನು ಗುರು ಹಿಂಗೈತೆ? ರೋಡ್ ಸ್ವಲ್ಪ ಚಿಕ್ಕದಿದೆ, ಆಮೇಲೆ ಫುಲ್ ಬಂಡೆಗಳಿದೆ, ಅದಕ್ಕೆ ರೆಡ್ ತೋರಿಸ್ತಾ ಇದೆ ಅನ್ಸುತ್ತೆ. ನೋಡಿ ಅಲ್ಲಿ ಫುಲ್ ರೆಡ್ಡು. ಮೇ ಬಿ ನಾಲ್ಕೋಗೆ ರೀಚ್ ಆದೆ ಅನ್ಸುತ್ತೆ. ಹಾಂ, रूम है? हाँ जी, सिंगल. हाँ, मतलब हीटर को सेपरेट है? अगर आप हीटर लगाओगे, हाँ चलो आ जाओ, कोई नहीं, साइड में. नहीं, आप बोल दिए. अरे बाकी उसके जायजा ले ले. नहीं, आप बोलो. जो हीटर लगाओगे, हाँ, 1500, लास्ट 1400 लग जाएगा. जो बढ़ाओ 1500 मतलब 1500. ठीक है. हीटर के साथ. हाँ, अगर आप हीटर अगर नहीं लगाओगे, हाँ, तो 1000. अगर आप सिंगल है तो मीडियम आपको लास्ट 800 तक, इससे नीचे नहीं. 800, 800. हीटर विदाउट हीटर. विदाउट हीटर 800. ठीक है. विथ हीटर आपको लास्ट 13 मतलब सॉरी 12 सॉरी 1200. 1000 को दे दो भैया. नहीं सर, हीटर के साथ. पता क्या सर, हीटर है ना,
जो ये बिल बहुत लेती है सर। बिल बहुत है। आप अभी इधर क्या है, ये माइनस कितना है? माइनस 8 चल रही है इधर। -8। अभी थोड़ी देर पहले 7 था, 6 बजे के अभी 8 हो गया। ठीक है, ठीक है, मेरे को ये दे दो, विदाउट ये दे दो, हीटर आपको विदाउट हीटर। हीटर हाँ, विदाउट हीटर। हीटर के साथ नहीं, हीटर नहीं चाहिए। हीटर नहीं चाहिए, फिर लास्ट आपको 800 लगा दूंगा। 8 इससे नीचे 700 कर दो भैया, 700 पता क्या है, इससे नीचे तो हमारे जो मालिक है वो भी नहीं मानते। कर दो भैया, चलो कोई नहीं, लगा लो। 700 कर दो। वो कंबल मिलेगा ना, कंबल? कंबल के साथ सर रजाई मिलेगा आपको 3 फ्री। हाँ हाँ कंबल के साथ रजाई मिलेगा। ठीक है, किधर लगा दो बाइक? ठीक है, ಥ್ಯಾಂಕ್ ಯು ಸರ್. 700 ರೂಪಾಯಿಗೆ ಮಾತಾಡ್ದೆ. हाँ, नहीं नहीं, वो डुप्लीकेट फ़ोन है. डम्मी है वो. तो शेयर नाराज हो जाते हैं। हाँ, मैं क्या सिंगल है, इसमें होते हैं 3 लोग की, 3 लोग की. और सिंगल हो गया। ठीक है. हाँ हाँ हाँ, ಹೀಟರ್ ಐತಿ ಇಲ್ಲಿ, ವರ್ಕ್ ಆಗಲ್ವ ನಾವು. वो लगेज सेफ है? लगेज? कौन सा ये हाँ, हाँ ये तो हो जाएगा। इसके अंदर क्या पैसा वैसे पैसा कुछ नहीं है. अच्छा ये टेंट है, टैंडू मतलब कैंपिंग के लिए टेंट है. अच्छा यही है, हाँ मतलब ये तो कोई नहीं उठाएगा। हाँ, इसमें कुछ नहीं है. सोलो राइड कर रहे हैं? हाँ, 16 सर. अरे बेंगलुरु से? हाँ, बेंगलुरु से. बेंगलुरु से खुद राइड? हाँ, हाँ, बाई रोड. अरे कितना दिन लगा आपको? हाँ, कितना दिन लगा? How many days? अभी तो 7th डे. 7th day? 7th नहीं, हाँ 8th डे. 8th day, okay. मैं हाँ, मैं प्रयागराज गया. ओके, प्रयागराज जाके फिर उधर से हाँ. ये मालूम है, एक थकते नहीं हो गया? क्या सर? पेन्स नहीं होता इसमें? होता है, मतलब अभ्यास है. अच्छा, लॉन्ग ड्राइव का ओके हाँ, 2 years से करता हूँ. ओके 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 मेघालय गया मैं. ओके मेघालय, दार्जिलिंग, ओके। जम्मू कश्मीर. अच्छा, क्या वैसे क्या यूट्यूब करते हैं आप? यूट्यूब करता हूँ, मतलब मैं काम करता हूँ बेंगलुरु में. अच्छा, ओके. काम नहीं है ना, हाँ अभी इसलिए आया. नहीं, अभी बेस्ट है. ಸೊ ಇವಾಗ ನಾನು ನಾಕೋದಲ್ಲಿದ್ದೀನಿ. ಸೊ ನೋಡಿ, ನೀರೆಲ್ಲ ಫುಲ್ ಐಸ್ ಆಗಿಬಿಟ್ಟಿದೆ. ಸೊ ಇನ್ ಕೇಸ್ ನಾವೇನಾದರೂ ವಾಶ್ರೂಮ್ಗೆ ಹೋಗ್ಬೇಕು ಅಥವಾ ಮುಖ ತೊಳ್ಕೊಬೇಕು, ಟಾಯ್ಲೆಟ್ಗೆ ಹೋಗ್ಬೇಕು ಅಂತಂದರೆ ಇಲ್ಲಿ ಏನೇನು ಸಿಸ್ಟಮ್ ಇದೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಫುಲ್ ಐಸ್ ಆಗಿಬಿಟ್ಟಿದೆ. ಇದು ಅಷ್ಟೇ, ನೀರೆಲ್ಲ ಫುಲ್ ಐಸ್ ಆಗಿಬಿಟ್ಟಿದೆ. ಸೊ ನಮಗೆ ನೀರು ಬೇಕು ಅಂದರೆ ಬೆಳಗಿನ ಜಾವ ಇಲ್ಲಿ ಇವರು ಹೀಟರ್ ಇಟ್ಟಿದ್ದಾರೆ ನೋಡಿ, ಹೊರಗಡೆ ಹೀಟರ್ ಇಟ್ಟಿದ್ದಾರೆ. ಸೊ ನೀರು ತುಂಬಿಸೋಕ್ಕೂ ಆಗಲ್ಲ, ಮೊದಲೇ ತುಂಬಿಸಿ ಎತ್ತಿಡಬೇಕು. ಸೊ ಎತ್ತಿಟ್ಬಿಟ್ಟು ಸೊ ಹೀಟರ್ನ ಆನ್ ಮಾಡಬೇಕು. ಸೊ ಅವಾಗ ಅದು ಹೀಟ್ ಆಗಿಬಿಟ್ಟು ಸ್ವಲ್ಪ. ಸೊ ಇವಾಗ ನನಗೆ ಸ್ವಲ್ಪ ನೀರು ಸಿಗುತ್ತೆ. ಸೊ ನೀರು ಸಿಕ್ಕಿದ್ಮೇಲೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ. ಸೊ ಇಲ್ಲಿ ಈ ಥರ ಇದೆ ವಾತಾವರಣ. ಇಲ್ಲಿ ಪೂರ್ತಿ ಸ್ನೋ ಬಿದ್ದಿದೆ ಮೇಲೆ, ಅದೆಲ್ಲ ಫ್ರೆಶ್ ಸ್ನೋ. ಸೊ ಇದೇ ನಾನು ಸ್ಟೇ ಆಗಿದ್ದು ರೂಮ್ಸು. ನಾನಿಲ್ಲಿ ಸ್ಟೇ ಆಗಿದ್ದೆ. ಆಲ್ಮೋಸ್ಟ್ 9:30 ಆಗಿದೆ. ಕುಕ್ಕಿಂಗ್ ಎಲ್ಲ ಮಾಡಿದ್ದಾಯಿತು, ಆಲ್ಮೋಸ್ಟ್ ರೆಡಿಯಾಗಿದೆ ನೋಡಿ. ಇಲ್ಲೇನಂದರೆ ಅನ್ನ ಮಾಡಿ ಇಟ್ಟಿರ್ತೀನ, ಈ ತರಕಾರಿ ಹಚ್ಚಿ ಫ್ರೈ ಮಾಡೋಷ್ಟರಲ್ಲಿ ಅನ್ನ ತಣ್ಣಗಾಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಮತ್ತೆ ಅನ್ನನ ಕಲಿಸ್ಬಿಟ್ಟು ಮತ್ತೆ ಬಿಸಿ ಮಾಡಿ ತಿನ್ನಬೇಕಿಲ್ಲಿ, ಆ ಥರ. ಸೊ ಅದೊಂದೇ ಪ್ರಾಬ್ಲಮ್, ಇಲ್ಲಿ ಇನ್ನೇನಿಲ್ಲ ನೋಡಿ. ಸೊ ಇದು ವ್ಯೂ.
ನೋಡಿ ಹಿಮಾಚಲ್ಗೆ ಎಂಟ್ರಿ ಆದಮೇಲೆ ಗಾಯ ಒಣಗಿದ್ದೆಲ್ಲ ಕಿತ್ಕೊಂಬರ್ತೈತೆ, ಮೆತ್ತಗಾಗ್ಬಿಟ್ಟೈತೆ. ಮುಚ್ಕೊಂಡಿತ್ತು ಹೆಂಗೋ, ಬಟ್ ಇಲ್ಲಿಗೆ ಬರ್ತಿದ್ದಂಗೆ ಮತ್ತೆ ಕಿತ್ಕೊಂತು. ನೋಡೋಣ ಏನಾಗುತ್ತೋ.